Jai Shri Ram students. Today we will start our second unit. In that we are studying about the linear congruence. In last unit we have seen what is the congruence. If when we say that A congruent to a number B mod n, when we call A congruent to B mod n, if n divides A minus B, or A minus B can be written as n into some integer, then we say that A is congruent to B mod n. Today we'll see what is linear congruence. Linear congruence is an equation of this form: Ax congruent to B mod n. Here x is unknown. We are writing linear equation like this: Ax plus B equal to 0. Here x is unknown. In the same way, in the linear congruence, Ax congruent to B mod n, it is a type of equation with the unknown x. ಇಲ್ಲಿ equality ಇಲ್ಲ, Ax plus B equal to ಅಂತಿಲ್ಲ. Instead of equal we have congruence. Is called a linear congruence, and by a solution of such an equation we mean an integer for which Ax not congruent to B mod n. ಇಲ್ಲಿ ಸೊಲ್ಯೂಷನ್ ಹೇಗಂದ್ರೆ ನಾವು ಈಗ Ax ಪ್ಲಸ್ ಬಿ ಈಕ್ವಲ್ ಟು ರೋ ಹೇಳ್ತೇವಲ್ವಾ, ಅಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಯಾವ ವ್ಯಾಲ್ಯೂ ಹಾಕಿದಾಗ ಈ ಈಕ್ವೇಷನ್ ಈಕ್ವಲ್ ಟು 0 ಬರ್ತದೆ, ಅದನ್ನು ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ ಅಂತ ಹೇಳ್ತೇವೆ. ಎಕ್ಸ್ನ ಪ್ಲೇಸಲ್ಲಿ ಯಾವ ವ್ಯಾಲ್ಯೂ ಹಾಕಿದಾಗ ಅದು ಸೊಲ್ಯೂಷನ್ ಆಗ್ತದೆ. ಇಲ್ಲಿ ಈ ಎಕ್ಸ್ ಯಾವುದಕ್ಕೆ ಕಾಂಗ್ರುವೆಂಟ್ ಆಗ್ತದೆ, ಎಕ್ಸ್ ಯಾವ ನಂಬರ್ಗೆ ಕಾಂಗ್ರುವೆಂಟ್ ಅಂಡರ್ ಮಾಡ್ಯುಲೋ ಎನ್ ಆಗ್ತದೆ, ಅದುವೇ ನಮ್ಮ ಈ ಕೊಟ್ಟ ಲೀನಿಯರ್ ಕಾಂಗ್ರುವೆನ್ಸ್ ಇದ್ದು ಸೊಲ್ಯೂಷನ್ ಆಗಿರ್ತದೆ. ವಿತ್ ದ ಸೊಲ್ಯೂಷನ್ ಎಕ್ಸ್ ನಾಟ್ Ax not congruent to B mod n. Note, Ax not congruent to B mod n ಅಂದರೆ ನಮ್ಮ ಕಾಂಗ್ರುವೆಂಟ್ A ಕಾಂಗ್ರುವೆಂಟ್ B mod n ಏನು ಹೇಳ್ತದೆ, n ಡಿವೈಡ್ಸ್ A ಮೈನಸ್ B ಅಂತ ಹೇಳ್ತೇವಲ್ಲ, ಇಲ್ಲಿ A ಯ ಬದಲು ಏನಿದೆ, Ax ನಾಟ್ ಇದೆ. n ಡಿವೈಡ್ಸ್ Ax ನಾಟ್ ಮೈನಸ್ B. If and only if ಈಗ n divides A minus B is also equal to A minus B equal to some integer y into n ಅಂತ ಹೇಳ್ತೇವಲ್ವಾ, ಅದನ್ನೆಲ್ಲ ಬರ್ತೇವೆ. Ax ನಾಟ್ ಮೈನಸ್ B equal to n into some integer y ನಾಟ್. ಈಗ n y ನಾಟ್ ಅನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತರ್ತೇನೆ, B ಅನ್ನು ರೈಟ್ ಹ್ಯಾಂಡ್ ಸೈಡ್ ತರ್ತೇನೆ. ಈಗ ಇದು ಯಾವ ಫಾರ್ಮ್ಯಾಟಲ್ಲಿ ಬಂತು ಈ ಈಕ್ವೇಷನ್? Ax ನಾಟ್ ಮೈನಸ್ ಎನ್ ವೈ ನಾಟ್ ಈಕ್ವಲ್ ಟು B ಯಾವ ಫಾರ್ಮಲ್ಲಿ ಬಂತು? ಇದೊಂದು ಡೈಫೆಂಟೈನ್ ಇಕ್ವೇಷನ್ ಹಾಗೆ ಆಯ್ತಲ್ವಾ. Ax ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಹೀಗೆ ಉಂಟಲ್ವಾ ಇಕ್ವೇಷನ್. ಇದೇನು ಹೇಳ್ತದೆ ಅಂದರೆ, ದ ಸೊಲ್ಯೂಷನ್ ಆಫ್ Ax ಕಾಂಗ್ರುವೆಂಟ್ ಟು ಬಿ ಮಾಡ್ ಎನ್, ಇದರ ಸೊಲ್ಯೂಷನ್ ಈ ಸೇಮ್ ಆ್ಯಸ್ ಸೊಲ್ಯೂಷನ್ ಆಫ್ Ax ಮೈನಸ್ ಎನ್ ವೈ ಈಕ್ವಲ್ ಟು ಬಿ. ಈ ಈಕ್ವೇಷನ್ ಇದ್ದು ಮತ್ತು ಈ ಈಕ್ವೇಷನ್ ಇದ್ದು ಸೊಲ್ಯೂಷನ್ ಒಂದೇ ಆಗಿರ್ತದೆ. ಬಟ್ ಇದರಲ್ಲಿ ಯಾವುದಕ್ಕೆ ಸೊಲ್ಯೂಷನ್ ಇರೋದು? ಎಕ್ಸಿಗೆ. ಹಾಗಾಗಿ ಇಲ್ಲಿರುವ ಎಕ್ಸ್ ಯಾವುದು, ಈ ಎಕ್ಸ್ ಉಂಟಲ್ವಾ, ಇದಕ್ಕೆ ಯಾವ ಸೊಲ್ಯೂಷನ್ ಬರ್ತದೆ? ವೈಗಲ್ವ ಬರುವಂಥದ್ದು. ಎಕ್ಸಿಗೆ ಯಾವ ಸೊಲ್ಯೂಷನ್ ಬರ್ತದೆ? ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗುವಾಗ ಅದೇ ಎಕ್ಸ್ ಇದಕ್ಕೆ ಕೂಡ ಸೊಲ್ಯೂಷನ್ ಆಗಿರ್ತದೆ. ಎಕ್ಸಾಂಪಲ್ 3x ಕಾಂಗ್ರುವೆಂಟ್ ಟು 4 mod 7. ಇದು ಸೊಲ್ಯೂಷನ್ ಹೇಗೆ ಅಂತ ಇದು ಹೇಗೆ ಹೇಳಿದ್ದೇನೆಂದರೆ, ನಾನು ಇಲ್ಲಿ ಹೇಳಿರುವ ಹಾಗೆ ಅಂದರೆ Ax ನಾಟ್ ಎಕ್ಸ್ನ ಪ್ಲೇಸಲ್ಲಿ ಇಲ್ಲಿ A ಇಂಟು ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದರೆ ಅದು ಬಿಗೆ ಕಾಂಗ್ರುವೆಂಟ್ ಆಗಿರ್ತದೆ. ಇಲ್ಲಿ ಬಿ ಅಂದರೆ ಯಾವುದು? ಬಿ ಅಂದರೆ
4 ಅಲ್ವಾ, ನಾನು 3ಗೆ ಯಾವ ಎಕ್ಸ್ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡಿದರೆ ಅದು ಕಾಂಗ್ರುವೆಂಟ್ ಟು 4 mod 7 ಆಗ್ತದೆ. ನಾನೀಗ 3ಗೆ -1ಇಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಯಿತು? 3 × -1 ಕಾಂಗ್ರುವೆಂಟ್ ಟು 4 mod 7. ಹೌದು, ಯಾಕೆ 7 ಡಿವೈಡ್ಸ್ 3 × -1 ಅಂದರೆ -3 -4, -3 -4 ಅಂದರೆ -7 ಅಲ್ವಾ. 7 ಡಿವೈಡ್ ಮಾಡ್ತದ -7 ಅನ್ನು ಮಾಡ್ತದೆ. ಸೊ -1 ಸೊಲ್ಯೂಷನ್ ಆಗ್ತದೆ. ಬಟ್ ನನಗೆ ಪಾಸಿಟಿವ್ ಸೊಲ್ಯೂಷನ್ ಬೇಕಿದ್ರೆ ಆಲ್ಮೋಸ್ಟ್ ನಾವು ನೆಗೆಟಿವ್ ಸೊಲ್ಯೂಷನಲ್ಲಿ ಬರೆಯುವುದಿಲ್ಲ. ನಾನು ನಿಮಗೆ ಇದು ಈ ಡೆಫಿನೇಷನಿಗೆ ಅರ್ಥ ಆಗುವಾಗೆ ಹೇಳಿದ್ದು. ನನಗೆ ನೆಗೆಟಿವ್ ಸೊಲ್ಯೂಷನ್ ಬಂದೆ. ಪಾಸಿಟಿವ್ ಸೊಲ್ಯೂಷನ್ ಬೇಕಾದರೆ ಏನು ಮಾಡೋದು? ಇದು ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ, ಯಾವ ಪಾಸಿಟಿವ್ ನಂಬರ್ಗೆ ಕಾಂಗ್ರುವೆಂಟ್ ಆಗಿದೆ ನೋಡಿ. ಅಂಡರ್ ಮಾಡ್ಯುಲೋ 7 -1 ಕಾಂಗ್ರುವೆಂಟು ಯಾವ ನಂಬರ್ಗೆ mod 7ಅಲ್ಲಿ ಕಾಂಗ್ರುವೆಂಟ್ ಆಗಿದೆ? -1ಗೆ ಯಾವುದನ್ನು ಆ್ಯಡ್ ಮಾಡಿದರೆ 7ಇಂದ ಡಿವೈಡ್ ಆಗ್ತದೆ? ಸಾರಿ, -1ಇಂದ ಯಾವ ನಂಬರನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ 7ಇಂದ ಡಿವೈಡ್ ಆಗ್ತದೆ? 6 ಮಾಡ್ಬೋದಾ? ಮಾಡ್ಬೋದು. ಯಾಕಂದರೆ 7 ಡಿವೈಡ್ಸ್ -1 -6 ಅಲ್ವಾ. a - b ಅಲ್ವಾ. a ಅಂದರೆ -1 b ಅಂದರೆ 6. -1 -6 ಅಂದರೆ ಎಷ್ಟು? -7 ಆಗ್ತದೆ. ಸೊ 7 ಡಿವೈಡ್ಸ್ -7 ಅಲ್ವಾ. ಹಾಗಾದರೆ -1 ಕಾಂಗ್ರುವೆಂಟ್ ಟು 6 mod 7 ಅಂತ ಹೇಳ್ಬೋದು. ಸೊ x0 ನನಗೆ ಒಂದು ಸೊಲ್ಯೂಷನ್ -1 ಸಿಕ್ಕಿತ್ತು. ಹಾಗೆಯೇ -1 ಕಾಂಗ್ರುವೆಂಟ್ ಟು 6 mod 7 ಒಂದು ಸೊಲ್ಯೂಷನ್ -1 ಅಂದರೆ x ಕಾಂಗ್ರುವೆಂಟ್ ಟು -1 mod 7. ಇಲ್ಲಿ ಸೊಲ್ಯೂಷನ್ ಅಂದರೆ ಏನು ಅಂದರೆ ಎಕ್ಸ್, ಈಗ ax ಪ್ಲಸ್ b ಈಕ್ವಲ್ ಟು 0 ಅಂತ ಹೇಳಿದರೆ ಸೊಲ್ಯೂಷನನ್ನು ಹೇಗೆ ಬರೀತೇವೆ? x = 2 ಅಂತ ಹೇಳಿ ಬರೀತೇವೆ ಆನ್ಸರನ್ನು. ಎಕ್ಸಿಗೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದು ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತದೆ. ಸೊ ಸೊಲ್ಯೂಷನ್ x = ಅಂತ ಬರೀತೇವೆ. ಬಟ್ ಇಲ್ಲಿ ಕಾಂಗ್ರುವೆನ್ಸಲ್ಲಿ ಸೊಲ್ಯೂಷನನ್ನು x = ಬರೆಯೋದಿಲ್ಲ. x ಕಾಂಗ್ರುವೆಂಟ್ ಟು ಯಾವುದು ನನ್ನ ಸೊಲ್ಯೂಷನ್? -1 ಅಲ್ಲ ಸಿಕ್ಕಿದ್ದು ಸೊಲ್ಯೂಷನ್. ಸೊ x ಕಾಂಗ್ರುವೆಂಟ್ ಟು -1 ಅಂಡರ್ ಯಾವ ಮಾಡ್ಯುಲೋ? ಮಾಡ್ಯುಲೋ 7. ಇಲ್ಲಿ ಎಷ್ಟು ಮಾಡ್ಯುಲೋ 7 ಕೊಟ್ಟದ್ದು, ಹಾಗೆ ಬರೆಯುವುದು. ಈಗ ನೋಡಿ ಇಲ್ಲಿ ಈ ಎರಡು ಇಕ್ವೇಷನ್, x ಕಾಂಗ್ರುವೆಂಟ್ ಟು -1 mod 7 -1 ಕಾಂಗ್ರುವೆಂಟ್ ಟು 6 mod 7. ಹಾಗಾದರೆ ಇನ್ನೊಂದು ಸೊಲ್ಯೂಷನ್ ಯಾವುದಾಗ್ತದೆ ನನ್ನದು? ನಾವು ಅಲ್ಲಿ ಕಾಂಗ್ರುವೆನ್ಸಲ್ಲಿ ಕೆಲವು ಪ್ರಾಪರ್ಟೀಸ್ ನೋಡಿದ್ದೀರಾ. a ಕಾಂಗ್ರುವೆಂಟ್ ಟು b mod n ಮತ್ತು b ಕಾಂಗ್ರುವೆಂಟ್ ಟು c mod n ಇದ್ದಾಗ, ಅಂದರೆ mod n ಸೇಮ್ ಇರಬೇಕು. a ಕಾಂಗ್ರುವೆಂಟ್ ಟು b mod n, b ಕಾಂಗ್ರುವೆಂಟ್ ಟು c mod n ಇದ್ದಾಗ ನಾನು ಹೇಳ್ಬೋದಲ್ವ a ಕಾಂಗ್ರುವೆಂಟ್ c mod n ಅಂತ ನಾನು ಆ ಪ್ರಾಪರ್ಟಿಯಲ್ಲಿ ನೋಡಿದ್ದೇವೆ. ಇಲ್ಲಿ ನೋಡಿ x ಕಾಂಗ್ರುವೆಂಟ್ ಟು ಇಲ್ಲಿ x ಕಾಂಗ್ರುವೆಂಟ್ ಟು -1 mod 7 -1 ಕಾಂಗ್ರುವೆಂಟ್ ಟು 6 mod 7. ನಾನೇನು ಹೇಳ್ಬೋದು ಹಾಗಾದರೆ? x ಕಾಂಗ್ರುವೆಂಟ್ ಟು 6 mod 7 ಅಂತ ಹೇಳ್ಬೋದಲ್ವಾ. ಈ ಪ್ರಾಪರ್ಟಿ ಯೂಸ್ ಮಾಡಿ x ಕಾಂಗ್ರುವೆಂಟ್ ಟು 6 mod 7 ಅಂತ ಹೇಳ್ಬೋದು. ನನಗೆ ಒಂದು ಇಲ್ಲಿ ಸೊಲ್ಯೂಷನ್ x0 = -1 ಸಿಕ್ಕಿತ್ತು. ಆ ಪ್ರಾಪರ್ಟೀಸ್ ಯೂಸ್ ಮಾಡಿ ಮತ್ತೊಂದು ಸೊಲ್ಯೂಷನ್, ಪಾಸಿಟಿವ್ ಸೊಲ್ಯೂಷನ್ಸ್ ಯಾವುದು ಸಿಕ್ಕಿತ್ತು? x ಕಾಂಗ್ರುವೆಂಟ್ ಟು 6 mod ಸೊಲ್ಯೂಷನ್. ಸೊ 6 ಕೂಡ ಒಂದು ಸೊಲ್ಯೂಷನ್ ಅಂತ ಆಯಿತು. ಹೆಚ್ಚಾಗಿ ನಾವು ಪಾಸಿಟಿವ್ ಸೊಲ್ಯೂಷನ್ಸ್ ಅನ್ನು ನೋಡ್ತೇವೆ ಪ್ರಾಬ್ಲಮ್ಸ್ ಅಲ್ಲೆಲ್ಲ. ನೆಕ್ಸ್ಟ್ ನೋಡುವ. ದೆನ್ ಥಿಯರಮ್ ಸ್ಟೇಟ್ಮೆಂಟ್ ಮಾತ್ರ ಇದೆ, ಪ್ರೂಫ್ ಇಲ್ಲ. The linear congruence ax congruent to b mod n has a solution if and only if d divides b, where d is GCD of a, n. ನೀವು ಡೆಫಿನೆಟ್ ಇಕ್ವೇಷನಲ್ಲಿ ಕೂಡ ಸೊಲ್ಯೂಷನ್ ಉಂಟಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಿದ್ದೀರಿ? ax ಪ್ಲಸ್ by ಈಕ್ವಲ್ ಟು c, ಈ ಇಕ್ವೇಷನ್ಗೆ ಸೊಲ್ಯೂಷನ್ ಉಂಟಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಿದ್ದು? ಇಫ್ GCD of a, b divides c. GCD of a, b c ಅನ್ನು ಡಿವೈಡ್ ಮಾಡಿದರೆ ನಾನು ಕೊಟ್ಟ ಡೆಫಿನೆಟ್ ಇಕ್ವೇಷನ್ಗೆ ಸೊಲ್ಯೂಷನ್ ಉಂಟು ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟ ಲೀನಿಯರ್ ಕಾಂಗ್ರುವೆನ್ಸ್ಗೆ ಯಾವಾಗ ಸೊಲ್ಯೂಷನ್ ಉಂಟು ಅಂತ ಹೇಳ್ತೇವೆ ಅಂದರೆ GCD of a, n divides b.
ಅಲ್ಲಿ ಈಕ್ವಲ್ ಅಲ್ಲಿ ಯಾವುದಿದ್ದದ್ದು AX ಪ್ಲಸ್ BY ಈಕ್ವಲ್ ಟು C ಇದ್ದದ್ದು. ಇಲ್ಲಿ AX ಕಾಂಗ್ರುವೆಂಟ್ ಟು B ಇರುವಂಥದ್ದು. ಸೊ ಮಾಡ್ EN ಅಂಡರ್ ಮಾಡ್ಯುಲಸ್ ಎನ್ ಅಲ್ಲಿ. ಸೊ ಈಗ ನಾವು GCD ಆಫ್ A, N ಫೈಂಡ್ ಔಟ್ ಮಾಡಬೇಕು. ಬಂದ GCD B ಅನ್ನು ಡಿವೈಡ್ ಮಾಡಿದರೆ ನಮ್ಮ ಕೊಟ್ಟ ಲೀನಿಯರ್ ಕಾಂಗ್ರುವೆನ್ಸ್ಗೆ ಸೊಲ್ಯೂಷನ್ ಉಂಟು ಅಂತ ಅರ್ಥ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್, ಇಫ್ D ಡಿವೈಡ್ಸ್ B, ಒಂದು ವೇಳೆ D ಡಿವೈಡ್ಸ್ B ಆದರೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ ಅಲ್ವಾ? ಎಷ್ಟು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ಬೋದು? ದೆನ್ ಇಟ್ ಹ್ಯಾಸ್ D ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಮಾಡ್ಯುಲೋ N. ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಆಗಿರುವ ಸೊಲ್ಯೂಷನ್ಸ್ ಇರ್ತದೆ. ಎಷ್ಟು? D ನಂಬರ್ ಆಫ್, ಎಷ್ಟು GCD ಬರ್ತದೆ ಅಷ್ಟು ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಆಗಿರುವಂಥದ್ದು. ಅದಕ್ಕಿಂತ ಜಾಸ್ತಿ ಸೊಲ್ಯೂಷನ್ಸ್ ಇರ್ತದೆ, ಆದರೆ ಆ D ನಂಬರ್ ಆಫ್ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಉಂಟಲ್ಲ ಅದಕ್ಕೆ ಯಾವುದಕ್ಕಾದರೂ ಕಾಂಗ್ರುವೆಂಟ್ ಆಗಿರ್ತದೆ. ಈಗ ನಾನು ಆಗ ಹೇಳಿದೆ, ಇಲ್ಲಿ ಒಂದು -1 ನನಗೆ ಸೊಲ್ಯೂಷನ್ ಸಿಕ್ಕಿತ್ತು. -1 ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? 6ಗೆ. ಇದೆರಡು ಕಾಂಗ್ರುವೆಂಟ್ ಸೊಲ್ಯೂಷನ್ಸ್, ಇದು ಒಂದಕ್ಕೊಂದು ಕಾಂಗ್ರುವೆಂಟ್ ಆಗಿದೆ. ಸೊ ಇದು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಅಲ್ಲ. ಖಾಲಿ 6 ತಗೊಂಡ್ರೆ 6 ಮತ್ತು ಬೇರೆ ಯಾವುದಾದ್ರೂ ಇದಕ್ಕೆ ಕಾಂಗ್ರುವೆಂಟ್ ಅಲ್ಲದ್ದು ಸೊಲ್ಯೂಷನ್ ಬಂದರೆ, ಈಗ 8 ಅಂತ ಬಂತು, 6ಗೆ ಕಾಂಗ್ರುವೆಂಟ್ ಇಲ್ಲ 8 ಅಂಡರ್ ಮಾಡ್ಯುಲೋ 7 ಅಲ್ಲಿ. ಅಂದರೆ ಅಂದಾಜಿಗೆ ಹೇಳೋದು ನಾನು, 8 ಒಂದು ಸೊಲ್ಯೂಷನ್ ಬಂದರೆ ಈ ಎರಡು ಸೊಲ್ಯೂಷನನ್ನು ಇನ್ಕಾಂಗ್ರುವೆಂಟ್ ಅಂತ ಹೇಳ್ಬೋದು. ಬಟ್ 1 ಮತ್ತು 6 ಕಾಂಗ್ರುವೆಂಟ್ ಸೊಲ್ಯೂಷನ್, ಇನ್ಕಾಂಗ್ರುವೆಂಟ್ ಅಲ್ಲ. ಈಗ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿದ್ರೆ ಅಲ್ಲಿ D ನಂಬರ್ ಆಫ್ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಇರ್ತದೆ. ಇಫ್ GCD ಆಫ್ A, N ಈಕ್ವಲ್ ಟು 1 ಆದರೆ ಎಷ್ಟು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಇರ್ಬೋದು? ಎಷ್ಟು? ಇಲ್ಲಿ D ಅಂದರೆ GCD 1 ಆಗಿದೆ. ಸೊ ಯುನೀಕ್ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಅಂಡರ್ ಮಾಡ್ಯುಲೋ N ಇರ್ತದೆ. ಇಲ್ಲಿ ಯುನೀಕ್ ಸೊಲ್ಯೂಷನ್ ಮಾಡ್ಯುಲೋ N. ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಈಗ ಸೊಲ್ಯೂಷನ್ ಅಂದರೆ ಲೀನಿಯರ್ ಕಾಂಗ್ರುವೆಂಟ್ ಇಕ್ವೇಷನ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ X ಯಾವುದಕ್ಕೆಲ್ಲ ಕಾಂಗ್ರುವೆಂಟ್ ಆಗಿದೆ ಈ ಅಂಡರ್ ಮಾಡ್ಯುಲೋ N. ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡುವ ನಾವು. ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಹೋದರೆ ತುಂಬ ಸೊಲ್ಯೂಷನ್ಸ್ ನಮಗೆ ಸಿಗ್ತದೆ. ಯಾಕಂದರೆ ಆ ಪ್ರತಿಯೊಂದು ನಂಬರಿಗೂ ಕಾಂಗ್ರುವೆಂಟ್ ಆದದ್ದು ಎಷ್ಟೋ ನಂಬರ್ಸ್ ಇರ್ತದೆ ಅಲ್ವಾ? ಸಾಲ್ವ್ ದ ಲೀನಿಯರ್ ಕಾಂಗ್ರುವೆನ್ಸ್ 18x ಕಾಂಗ್ರುವೆಂಟ್ ಟು 30 mod 12. ಈ ಕಾಂಗ್ರುವೆನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಫೈಂಡ್ GCD ಆಫ್ 18 ಆ್ಯಂಡ್ 42. ಯಾಕೆ? ಅಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ ಇಲ್ವಾ ಅಂತ ನೋಡಬೇಕಲ್ವಾ? ಎಕ್ಸಿಸ್ಟ್ ಆಗಬೇಕಾದ್ರೆ GCD ಆಫ್ A ಆ್ಯಂಡ್ N ವಿ ಹ್ಯಾವ್ ಟು ಫೈಂಡ್. ಹಿಯರ್ A ಇಸ್ 18 ಆ್ಯಂಡ್ N ಇಸ್ 42. ನಾನು ಡೈರೆಕ್ಟಾಗಿ GCD 6 ಅಂತ ಬರೆದಿದ್ದೇನೆ. ನಿಮಗೆ ಒಂದು ವೇಳೆ GCD ಗೊತ್ತಾಗದೇ ಇದ್ದರೆ ನಾವು ಪ್ರೀವಿಯಸ್ ಮೆಥಡ್ ಯಾವುದು ಯೂಸ್ ಮಾಡ್ತಿದ್ವಿ? GCD ಆಫ್ A, N ಕೇಳಿದ್ದು ಹೀಗೆ ಮಾಡೋದಲ್ವಾ? ಅಂದರೆ ಬಿಗರ್ ನಂಬರ್ ಯಾವುದು? 42 ಅನ್ನು 18ಇಂದ ಡಿವೈಡ್ ಮಾಡ್ತಾ ಹೋಗೋದು. ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಯಾವುದು ಬರ್ತದೆ ಅದು ನಮ್ಮ GCD. ನಾನು ಡೈರೆಕ್ಟಾಗಿ ಬರೆದಿದ್ದೇನೆ, ನಿಮಗೆ ಗೊತ್ತಾಗದಿದ್ದರೆ ಆ ಮೆಥಡಲ್ಲಿ ಮಾಡಿ. ಆಲ್ಸೋ ಮತ್ತೆ ನಮಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದಂತ ಹೇಗೆ ಗೊತ್ತಾಗೋದು? GCD B ಅನ್ನು ಡಿವೈಡ್ ಮಾಡಿದರೆ. GCD ಎಷ್ಟು? 6 30 ಅನ್ನು ಡಿವೈಡ್ ಮಾಡ್ತದಾ? ಮಾಡ್ತದೆ. ಸೊ ದೇರ್ ಎಕ್ಸಿಸ್ಟ್ ಎಷ್ಟು ಲೀನಿಯರ್ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ? ಎಷ್ಟು GCD ಉಂಟು ಅಷ್ಟು. GCD ಎಷ್ಟು? 6. ಸೊ ದೆನ್ ದ ಗಿವನ್ ಲೀನಿಯರ್ ಕಾಂಗ್ರುವೆನ್ಸ್ ಹ್ಯಾಸ್ 6 ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಮಾಡ್ಯುಲೋ 42. 6 ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಸಿಗ್ತದೆ. ಈಗ ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು? ನಾವು ಡೈಫರೆಂಟ್ ಇಕ್ವೇಷನಲ್ಲಿ ಹೇಗೆ ಸೊಲ್ಯೂಷನ್ ಮಾಡ್ತಿದ್ವಿ ಹೇಗೆ ಮಾಡ್ತಿದ್ವಿ? ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಹೇಗೆ? x0 ಪ್ಲಸ್ b/d ಇಂಟು t, y ಈಕ್ವಲ್ ಟು y0 ಪ್ಲಸ್ y0 ಮೈನಸ್ a/d ಇಂಟು t ಅಲ್ವಾ? ಹೀಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ನನಗೆ ಬೇಕಾದದ್ದು x ಮಾತ್ರ. ಸೊ ಇದು ಸಾಕು. ಬಟ್ b ಯ ಪ್ಲೇಸಲ್ಲಿ ಯಾವುದು ಬರ್ತದೆ? ಇಲ್ಲಿ a ಅಂದರೆ 18 GCD ಫೈಂಡ್ ಔಟ್ ಮಾಡುವಾಗ b ಯ ಪ್ಲೇಸಲ್ಲಿ ನಾವು n ಇದ್ದು GCD ಫೈಂಡ್ ಔಟ್ ಮಾಡಿದಲ್ವಾ? ಸೊ b ಯ ಬದಲು ಇಲ್ಲಿ n ಬರ್ತದೆ. ಫಸ್ಟಿಗೆ ನನಗೆ x0 ಬೇಕಲ್ವಾ? x0 ಹೇಗೆ ಮಾಡೋದು? ನಾವೇ ಇದು ಸಣ್ಣ ಸಣ್ಣ ಲೀನಿಯರ್ ಕಾಂಗ್ರುವೆನ್ಸ್ ಆದ ಕಾರಣ ನಾವೇ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದು. 18 1 ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆಗೋದಿಲ್ಲ, 42ಇಂದ ಡಿವೈಡ್ ಆಗೋದಿಲ್ಲ. 18 × 1 - 30 ಮಾಡಿದಾಗ. ಎಕ್ಸ್ಗೆ 2 ಹಾಕಿದರೂ ಆಗೋದಿಲ್ಲ, ನನಗೆ
4 ಹಾಕಿದಾಗ ನನಗೆ ಆನ್ಸರ್ ಬರ್ತದೆ. ಏಕೆ 18 ಇಂಟು 4 ಎಷ್ಟಾಗ್ತದೆ ನಮಗೆ? 18 ಇಂಟು 4 72 ಬರ್ತದೆ. 72 ಮೈನಸ್ 30 ಅಂದರೆ 42. 42 ಡಿವೈಡ್ ಮಾಡ್ತದೆ ಅಲ್ವಾ 42 ಅನ್ನು. ಸೊ ಎಕ್ಸ್ನ ಪ್ಲೇಸಲ್ಲಿ 4 ಹಾಕಿದಾಗ ಅದೊಂದು 4 ಒಂದು ಸೊಲ್ಯೂಷನ್ ಅಂತ ಆಗ್ತದೆ. ಇಲ್ಲಿ 18 ಇಂಟು 4 ಮೈನಸ್ 30 ಅನ್ನು 42 ಡಿವೈಡ್ ಮಾಡ್ತದೆ. ಸೊ 4 ಇಸ್ ಅ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಸಿಕ್ಕಿತು. ದೆನ್ ಆಲ್ ಅದರ್ ಸೊಲ್ಯೂಷನ್ಸ್ ಆರ್ ಹೀಗೆ ಈ ಫಾರ್ಮುಲಾ x ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಎನ್ ಬೈ ಡಿ ಇಂಟು ಟಿ. ಆಲ್ ಅದರ್ ಸೊಲ್ಯೂಷನ್ಸ್. ನನಗೆ ಎಷ್ಟು ಸೊಲ್ಯೂಷನ್ಸ್ ಉಂಟು? 6 ಸೊಲ್ಯೂಷನ್ಸ್ ಉಂಟು. ಫಸ್ಟ್ ಇದೊಂದು ಪಾಸಿಟಿವ್ ಸಿಕ್ಕಿದರೆ ಪಾಸಿಟಿವ್ ಸೊಲ್ಯೂಷನ್ಸನ್ನೇ ನಾವು ನೋಡ್ತಾ ಹೋಗುವ. ಪಾಸಿಟಿವ್ ಸಿಕ್ಕಿದರೆ ನೆಕ್ಸ್ಟ್ ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎಷ್ಟು ಸೊಲ್ಯೂಷನ್ಸ್ ಬೇಕು? 6 ಬೇಕಲ್ವಾ? ಟಿಗೆ 0 1 2 3 4 5 ಸಾಕಲ್ವಾ? 6 ಸೊಲ್ಯೂಷನ್ಸ್ ಬೇಕಾದದ್ದು. ನಾವು ಜಾಸ್ತಿ ಸಹ ಹಾಕ್ಬೋದು, 6 7 8 9. ಆಮೇಲೆ ಬರುವಂಥದ್ದೆಲ್ಲ ಇದಕ್ಕೆ ಈಗ ಟಿ ಈಕ್ವಲ್ ಟು 0 1 2 3 4 5 ಹಾಕಿದಾಗ ಏನು ಆನ್ಸರ್ ಬಂದಿರ್ತದೆ ನನಗೆ ಎಕ್ಸ್ ವ್ಯಾಲ್ಯೂ, ಅದಕ್ಕೆ ಕಾಂಗ್ರುವೆಂಟ್ ಆಗಿರ್ತದೆ ಮತ್ತೆ ಬಾಕಿದ್ದದೆಲ್ಲ. ಸೊ ಅದಕ್ಕೆ ನನಗೆ ಬೇಕಾದದ್ದು ಇನ್ಕಾಂಗ್ರುವೆಂಟ್ ಅಲ್ವಾ? ಸೊ ಟಿ ಈಕ್ವಲ್ ಟು 0 1 2 3 4 5 ಹಾಕೋದು. ಟಿಗೆ ನೆಗೆಟಿವ್ ವ್ಯಾಲ್ಯೂ ಸಹ ಹಾಕ್ಬೋದು. ಹಾಕಿದರೆ ಕೆಲವೊಂದ್ಸಲ ನೆಗೆಟಿವ್ ಸೊಲ್ಯೂಷನ್ ಬರ್ಬೋದು. ಬಂದರೆ ತೊಂದರೆ ಇಲ್ಲ, ಬಟ್ ನಾವು ಪಾಸಿಟಿವ್ ಅಲ್ಲೇ ಸೊಲ್ಯೂಷನ್ಸನ್ನು ಹುಡುಕುದು. ಆ ನೆಗೆಟಿವ್ ಸೊಲ್ಯೂಷನ್ಸ್ ಕೂಡ ಇರ್ತದೆ. ಅದು ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಕಾಂಗ್ರುವೆಂಟ್ ಆಗಿರ್ತದೆ. ನಾವು ಇನ್ಕಾಂಗ್ರುವೆಂಟ್ ಪಾಸಿಟಿವ್ ಸೊಲ್ಯೂಷನ್ಸನ್ನೇ ಹಾಕುವ. ಟಿ ವೇರೀಸ್ ಫ್ರಮ್ 0 to 5. ಈಗ ಎಕ್ಸ್ ನಾಟ್ ಅಂದರೆ ಎಷ್ಟು? 4. ಸಬ್ಸ್ಟಿಟ್ಯೂಟ್ ಹಿಯರ್ 4 ಪ್ಲಸ್ ಎನ್ ಅಂದರೆ 42/6 ಇಂಟು ಟಿ. ಟಿ ವ್ಯಾಲ್ಯೂ ಎಲ್ಲಿಂದ 0 to 5. ಇದು ಸಿಂಪ್ಲಿಫೈ. 42/6 ಅಂದರೆ 70. ಈಗ ಎಷ್ಟು ಸೊಲ್ಯೂಷನ್ ಸಿಗ್ತದೆ ನನಗೆ? 6. ಹೇಗೆ ಸಿಗ್ತದೆ? ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ದೇರ್ಫೋರ್ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್. ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಲಿಲ್ಲ. ಟಿ ಈಕ್ವಲ್ ಟು 0 ಟಿ ಈಕ್ವಲ್ ಟು ಅನ್ನೋದು ನಾನು ಡೈರೆಕ್ಟ್ ಆನ್ಸರ್ ಬರೆದಿದ್ದೇನೆ. ಟಿ ಈಕ್ವಲ್ ಟು 0 ಹಾಕಿದಾಗ ಏನಾಗ್ತದೆ? 4 ಬರ್ತದೆ. 4 ಪ್ಲಸ್ 7 ಇಂಟು 0 ಅಲ್ವಾ? 4. ಟಿ 1 ಹಾಕಿದಾಗ 4 ಪ್ಲಸ್ 7 ಇಂಟು 1 ಎಷ್ಟಾಗ್ತದೆ? 11 ಆಗ್ತದೆ. 4 ಪ್ಲಸ್ 7 ಇಂಟು 2. 7 2 14. 14 ಪ್ಲಸ್ 4 is 18. ಟಿ ಈಕ್ವಲ್ ಟು 3 ಹಾಕಿದಾಗ 7 3 21 ಪ್ಲಸ್ 4 25. 7 4 4 ಹಾಕಿ. ಟಿ ಈಕ್ವಲ್ ಟು 4 ಹಾಕಿ. 7 4 28. 28 ಪ್ಲಸ್ 4 is 32. ಟಿ ಈಕ್ವಲ್ ಟು 5 ಹಾಕಿ. 7 5 35 ಪ್ಲಸ್ 4 39 ಆಯಿತು. ಇಷ್ಟು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಸಿಕ್ಕಿತು ಅಂಡರ್ ಮಾಡ್ಯುಲೋ 42. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಬೇರೆ ಸೊಲ್ಯೂಷನ್ಸ್ ಕೂಡ ಸಿಗ್ತದೆ. ಟಿ ವ್ಯಾಲ್ಯೂ 6 ಹಾಕಿದಾಗ ಏನು ಸಿಗ್ತದೆ ನೋಡುವ. ಈಗ ಇಷ್ಟು ಸಿಕ್ಕಿತಲ್ವಾ ಆನ್ಸರ್? ಟಿ ಈಕ್ವಲ್ ಟು 6 ಹಾಕಿದಾಗ 7 6 42. 42 ಪ್ಲಸ್ 4 is 48 ಬಂತು. 48 ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿರ್ಬೋದು ಅಂಡರ್ 42 ಅಲ್ಲಿ? 48 ಇಂದ 4 ಮೈನಸ್ ಮಾಡಿದ್ರೆ ಎಷ್ಟು ಮೈನಸ್ ಮಾಡಬೇಕು ನಾನು? ಸಾರಿ 46 ಅಲ್ವಾ? 7 6 42 ಪ್ಲಸ್ 4 is 46. 46 ಇಂದ ನಾನು 4 ಮೈನಸ್ ಮಾಡಿದರೆ 42 ಇಂದ ಡಿವೈಡ್ ಆಗ್ತದೆ ಅಲ್ವಾ? 46 ಮೈನಸ್ 4 ಅಂದರೆ 42 ಅಲ್ವಾ? 42 ಇಂದ ಡಿವೈಡ್ ಆಗ್ತದೆ. ಹಾಗಾದರೆ ಏನೇ ಹೇಳ್ಬೋದು? 46 is ಕಾಂಗ್ರುವೆಂಟ್ ಟು 4 mod 42 ಅಂತ ಹೇಳ್ಬೋದು. 4 ಇಲ್ಲಿ ಉಂಟಾ? ಎಲ್ಲಿಯಾದರೂ ಇಲ್ಲಿ ಉಂಟು. ಸೊ ನಾನು 6 ಸಬ್ಸ್ಟಿಟ್ಯೂಟ್ ಮಾಡಿದರೆ 6 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವ ಆನ್ಸರ್ ಇಲ್ಲಿರುವ ಯಾವುದಕ್ಕಾದರೂ ಕಾಂಗ್ರುವೆಂಟ್ ಆಗಿರ್ತದೆ. ಬಟ್ ಹಾಗಾಗಿ ನನಗೆ ಬೇಕಾದದ್ದು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಅಲ್ವಾ? ಕಾಂಗ್ರುವೆಂಟ್ ಸೊಲ್ಯೂಷನ್ ಬೇಡ. 46 ಹೇಗೂ ಕಾಂಗ್ರುವೆಂಟ್ ಆಗಿದೆ, ಅದನ್ನು ಬೇಡ. ಈಗ ಟಿ ಈಕ್ವಲ್ ಟು 7 ಸಬ್ಸ್ಟಿಟ್ಯೂಟ್ ಮಾಡುವ. 7 7 49. 49 ಪ್ಲಸ್ 4 is 53. 53 ಮೈನಸ್ ಎಷ್ಟು ಮಾಡಿದರೆ 42 ಆಗ್ತದೆ? 53 ಮೈನಸ್ 11 ಮಾಡಿ. 53 ಮೈನಸ್ 11 ಮಾಡ್ಬೋದಲ್ಲ? 53 ಮೈನಸ್ 11 ಮಾಡಿದರೆ 42 ಆಗ್ತದೆ. ಇದೇ ಹಾಗಾದರೆ ಏನು ಹೇಳ್ಬೋದು? 53 ಕಾಂಗ್ರುವೆಂಟ್ ಟು 11 mod 42 ಅಂತ ಹೇಳ್ಬೋದಲ್ವಾ? ಅಂದರೆ 42 53 ಮೈನಸ್ 11 ಅನ್ನು ಡಿವೈಡ್ ಮಾಡ್ತದೆ. ಬಟ್ 53 ಕಾಂಗ್ರುವೆಂಟ್ ಟು 11 ಅಲ್ವಾ? ಸೊ ಇದು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಆಗಲ್ಲ. 53 11ಗೆ ಕಾಂಗ್ರುವೆಂಟ್ ಆಗಿದೆ. ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಸಿಗುವಂಥದ್ದು ಇಷ್ಟು ಮಾತ್ರ. ಬೇರೆ ನೆಗೆಟಿವ್ ಸೊಲ್ಯೂಷನ್ ಸಿಗ್ತದಾ ಅಂತ ನೋಡುವ. 18
-1 ಹಾಕ್ಬೋದಾ? ಈಗ t = -1 ಹಾಕ್ತೇನೆ ನಾನು, ಏನಾಗ್ತದೆ ನೋಡುವ. t = -1 ಹಾಕಿದರೆ 7 × -1 -7 + 4 is -3. -3 ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ? 39ಗೆ ಅಲ್ವಾ? 39 mod 42. ಯಾಕೆ? -3 -39 ಅಂದರೆ ಎಷ್ಟು? -42. -42 142 ಡಿವೈಡ್ ಮಾಡ್ತದಾ? ಮಾಡ್ತದೆ. ಸೊ ನಾನು ಏನು ಹೇಳ್ಬೋದು? -3 ಕಾಂಗ್ರುವೆಂಟ್ ಟು -39 mod 42. -3 ಕೂಡ ಒಂದು ಸೊಲ್ಯೂಷನೇ, ಬಟ್ -3 39ಗೆ ಕಾಂಗ್ರುವೆಂಟ್ ಆಗಿ ಉಂಟು. ಹಾಗಾಗಿ ಅದು ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಆಗಲ್ಲ. ತುಂಬ ಸೊಲ್ಯೂಷನ್ ಸಿಗ್ತದೆ, ಬಟ್ ನನಗೆ ಮ್ಯೂಚುವಲಿ ಇನ್ಕಾಂಗ್ರುವೆಂಟ್, ಒಂದಕ್ಕೊಂದಕ್ಕೂ ಕಾಂಗ್ರುವೆಂಟ್ ಆಗಿರದೇ ಇರುವಂಥದ್ದು. ಅಂದರೆ 4 ಮತ್ತು 11 ಕಾಂಗ್ರುವೆಂಟ್ ಆಗಿಲ್ಲ ಅಂಡರ್ 42 ಅಲ್ಲಿ, ಅಂಡರ್ ಮಾಡ್ಯುಲೋ 42 ಅಲ್ಲಿ. 11 ಮತ್ತು 18 ಕೂಡ ಕಾಂಗ್ರುವೆಂಟ್ ಅಲ್ಲ, 4 ಮತ್ತು 18 ಕೂಡ ಕಾಂಗ್ರುವೆಂಟ್ ಅಲ್ಲ. ಹಾಗೆ ಇಲ್ಲಿರುವ ಯಾವುದು ಕೂಡ ಮ್ಯೂಚುವಲಿ ಕಾಂಗ್ರುವೆಂಟ್ ಆಗಿಲ್ಲ, ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್. ಅಂಥ ಸೊಲ್ಯೂಷನ್ಸ್ ಇರುವಂಥದ್ದು ನನಗೆ 6 ಮಾತ್ರ. ನಾವೀಗ ಸಾಲ್ವ್ ಮಾಡೋದು ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸನ್ನು ಮಾತ್ರ ಐಡೆಂಟಿಫೈ ಮಾಡುವ, ಬಾಕಿ ಸೊಲ್ಯೂಷನ್ಸ್ ಎಲ್ಲ ಬೇಡ. ನೆಕ್ಸ್ಟ್ ಪ್ರಾಬ್ಲಮ್, ಸಾಲ್ವ್ ದ ಲೀನಿಯರ್ ಕಾಂಗ್ರುವೆನ್ಸ್ 9x ಕಾಂಗ್ರುವೆಂಟ್ ಟು 21 mod 30. ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? GCD ಯಾವುದ್ರದ್ದು? 9 ಮತ್ತು 13 ಇದ್ದು. ವಿ ಗಾಟ್ ಇಟ್ ಆಸ್ 3. ಆ್ಯಂಡ್ ಆಲ್ಸೋ ವಿ ನೋ ದಟ್ 3 divides 21. Then we can say that the given linear congruence has 3 mutually incongruent solutions modulo 30. Then by inspection ಅಂದರೆ ನಾವೇ ಹುಡುಕಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ ಸೊಲ್ಯೂಷನ್ ಬರ್ತದೆ ಅಂದರೆ ಈ ಎಕ್ಸ್ಗೆ ಯಾವುದಾದ್ರೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಕಾಂಗ್ರುವೆಂಟ್ ಆಗ್ತದೆ ಅಂತ ಹೇಳಿದರೆ ಅದನ್ನು ಸೊಲ್ಯೂಷನ್ ಅಂತ ತೆಗೊಳ್ಳೋದು. ಈಗ 9ಗೆ 1 ಹಾಕಿದರೆ ಆಗ್ತದಾ? 9ಗೆ 1 ಹಾಕಿದರೆ ಏನಾಗ್ತದೆ? 9 × 1 is 9. 9 - 21 ಅಂದರೆ ಎಷ್ಟು ಬರ್ತದೆ ನನಗೆ? 12 ಅಲ್ವಾ? 12 30ಇಂದ ಡಿವೈಡ್ ಆಗೋದಿಲ್ಲ. 2 ಹಾಕಿದರೆ 18 - 9 × 2 - 21. 18 - 21 ಎಷ್ಟು ಬರ್ತದೆ? 3. 3 30ಇಂದ ಡಿವೈಡ್ ಆಗ್ತದೆ? ಇಲ್ಲ. 9 3 ಹಾಕುವ ಎಕ್ಸ್ಗೆ. 3 ಹಾಕಿದರೆ 9 3s are 27. 27 - 21 ಎಷ್ಟಾಗ್ತದೆ? 6. 6 ಕೂಡ 30ಇಂದ ಡಿವೈಡ್ ಆಗೋದಿಲ್ಲ. ಹಾಗೆ ಎಲ್ಲದಕ್ಕೂ ಚೆಕ್ ಮಾಡ್ತಾ ಹೋಗಿ. ನನಗೆ ಯಾವುದಕ್ಕೆ ಬಂತು? 9 ಹಾಕಿದಾಗ ಬಂತು. 9 9s are 81. 81 - 21 ಎಷ್ಟು? 60. 60 30ಇಂದ ಡಿವೈಡ್ ಆಗ್ತದಾ? ಸೊ ಹಾಗಾದರೆ 81 - 21 30ಇಂದ ಡಿವೈಡ್ ಆಗ್ತದೆ. ಹಾಗಾದರೆ ಏನು ಹೇಳ್ಬೋದು? 81 ಕಾಂಗ್ರುವೆಂಟ್ ಟು 21. 81 ಕಾಂಗ್ರುವೆಂಟ್ ಟು 21 mod 30 ಅಂತ ಹೇಳ್ಬೋದು. 81 ಅಂದರೆ 9 × 9 ಕಾಂಗ್ರುವೆಂಟ್ ಟು 21 mod 31. ನೋಡಿ ಇಲ್ಲಿ 9 × x ಅಂದರೆ ಎಕ್ಸ್ನ ಪ್ಲೇಸಲ್ಲಿ 9 ಹಾಕಿದಾಗ ಅದು ಕಾಂಗ್ರುವೆಂಟ್ ಟು 21 mod 30 ಆಯಿತು. ಸೊ 9 ಈಸ್ ಒನ್ ಆಫ್ ದ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಸಿಕ್ಕಿತು. ಬಾಕಿ ಸೊಲ್ಯೂಷನ್ ಹೇಗೆ? x = x0 + n/d × t, ವೇರ್ t is 0 1 2. ಯಾಕೆ? 3 ಸೊಲ್ಯೂಷನ್ ಇರೋದು. ಸೊ 0 1 2 ಸಬ್ಸ್ಟಿಟ್ಯೂಟ್ ಮಾಡುವ. 3 ಸೊಲ್ಯೂಷನ್ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಈಗ x0 ಅಂದರೆ 9 ಪ್ಲಸ್ n ಅಂದರೆ ಎಷ್ಟು? 30 ಡಿವೈಡ್ ಬೈ d ಅಂದರೆ 3 × t, ದಟ್ ಈಸ್ 9 + 10 × t. ಈಗ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ಸ್ ಆರ್ t ಸಬ್ಸ್ಟಿಟ್ಯೂಟ್ ಮಾಡಿ. t 0 ಆದಾಗ x ವ್ಯಾಲ್ಯೂ 9 ಆಗ್ತದೆ. t 1 ಆದಾಗ 9 + 10 ಅಂದರೆ 19. t 2 ಆದಾಗ 9 + 10 × 2 ಅಂದರೆ 29 ಅಂಡರ್ ಮಾಡ್ಯುಲೋ 30 ಅಂತ ಹೇಳ್ಬೋದು. ಇದು ಸೊಲ್ಯೂಷನ್ಸ್ ಅನ್ನು ಹೀಗೆ ಸಹ ಬರೀತೇವೆ ನಾವು. ಮತ್ತು ಸೊಲ್ಯೂಷನ್ಸ್ ಅಂದರೆ ಎಕ್ಸ್ ಕಾಂಗ್ರುವೆಂಟ್ ಆಗಿರ್ತದೆ ಆ ಸೊಲ್ಯೂಷನಿಗೆ. ಸೊಲ್ಯೂಷನ್ ಅಂದರೆ ಎಕ್ಸ್ ಈಕ್ವಲ್ ಅಲ್ಲ, ನಾವು x0 = ಅಂತ ತಗೊಳ್ಳೋದು. ಅದೊಂದು ಸೊಲ್ಯೂಷನ್ ಅಂದರೆ ಎಕ್ಸ್ ಈಕ್ವಲ್ ಅಲ್ಲ, ಎಕ್ಸ್ ಕಾಂಗ್ರುವೆಂಟ್ ಆಗಿರ್ತದೆ ಅದಕ್ಕೆ ಅಂತ. ಇಲ್ಲಿ ಸೊಲ್ಯೂಷನ್ ಅಂದರೆ ಎಕ್ಸ್ ಕಾಂಗ್ರುವೆಂಟು ಯಾವುದು ಸೊಲ್ಯೂಷನ್ ಬಂತು? 9 ಅಂದರೆ ಎಕ್ಸ್ ಕಾಂಗ್ರುವೆಂಟ್ ಟು 9, ಎಕ್ಸ್ ಕಾಂಗ್ರುವೆಂಟ್ ಟು 9 ಮಾಡ್ಯುಲೋ 30 ಅಂತ ಹೇಳೋದು. ಹಾಗೆಯೇ 19 ಒಂದು ಸೊಲ್ಯೂಷನ್ ಆದರೆ ಎಕ್ಸ್ ಕಾಂಗ್ರುವೆಂಟ್ ಟು 19 mod 30. ಎಕ್ಸ್ ಸೊಲ್ಯೂಷನ್ 29 ಆಗಿದ್ರೆ ಎಕ್ಸ್ ಕಾಂಗ್ರುವೆಂಟ್ ಟು 29 mod 30.
ಅದೆಲ್ಲ ಸೊಲ್ಯೂಷನ್ಸ್. ನೆಕ್ಸ್ಟ್ ಪ್ರಾಬ್ಲಮ್, ಇದು ಕೂಡ ಹಾಗೆಯೇ ಮಾಡೋದು, ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಗೊತ್ತಾಗ್ತದೆ. ಮತ್ತೆ ನಾನು ಇಲ್ಲೊಂದು ಹೇಳಿದ್ದೆ, ಹಿಯರ್ the solution of ax congruent to b mod n is same as solution of ax minus ny equal to b. ax congruent to b mod n ಇದ್ದು ಸೊಲ್ಯೂಷನ್ ಮತ್ತೆ ax minus ny equal to b ಇದ್ದು ಸೊಲ್ಯೂಷನ್ ಎರಡು ಕೂಡ ಒಂದೇ ಆಗಿರ್ತದೆ. ಇದರಲ್ಲಿ ನಾನು ಆ ಮೆಥಡಲ್ಲಿ ಮಾಡಿದ್ದೇನೆ. ಇಲ್ಲಿ ಹೇಳಿದ್ದೇನೆ. ಜಿ ಸಿ ಡಿ ಎಷ್ಟು ಬರ್ತದೆ, 5 ಮತ್ತು 27, 1 ಡಿವೈಡ್ 2 ಎಷ್ಟು ಸೊಲ್ಯೂಷನ್ ಇರ್ತದೆ? ಜಿ ಸಿ ಡಿ 1 ಆಗಿದ್ರೆ ಒಂದೇ ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಇರುವಂಥದ್ದು ಅಂಡರ್ ಮಾಡ್ಯುಲೋ 26 ಅಲ್ಲಿ. ಈಗ ಎ ಎಕ್ಸ್ ಕಾಂಗ್ರುವೆಂಟ್ ಟು ಬಿ ಮಾಡ್ ಎನ್ ಅಂದರೆ 5x ಕಾಂಗ್ರುವೆಂಟ್ ಟು 2 ಮಾಡ್ 26 ಇಸ್ ಈಕ್ವಲ್ ಟು ಎ ಎಕ್ಸ್ ಮೈನಸ್ ಎನ್ ವೈ ಈಕ್ವಲ್ ಟು ಬಿ. ಎ ಅಂದರೆ 5, x ಮೈನಸ್ n ಅಂದರೆ 26y ಈಕ್ವಲ್ ಟು 2. ಇದರ ಸೊಲ್ಯೂಷನ್ ಮತ್ತು ಇದರ ಸೊಲ್ಯೂಷನ್ ಒಂದೇ ಆಗಿರ್ತದೆ ಅಂತ. ಇದರ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ಇದರ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ನಮ್ಮ ಡೈಫೆಂಟೈನ್ ಇಕ್ವೇಷನ್ ಇದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ ಹಾಗೆಯೇ ನಾವು ಯುಕ್ಲಿಡನ್ ಅಲ್ಗೋರಿದಮ್ ಬರಿಬೇಕಲ್ವಾ? ಯುಕ್ಲಿಡನ್ ಅಲ್ಗೋರಿದಮ್ ಬರೆದರೆ ಡಿವೈಡ್ ಮಾಡ್ತಾ ಹೋಗುವ. 26 ಅನ್ನು 5 ಇಂದ ಡಿವೈಡ್ ಮಾಡಿದರೆ ಕೋಶೆಂಟ್ 5 ರಿಮೈಂಡರ್ 1 ಬರ್ತದೆ. ಸೊ ಯುಕ್ಲಿಡಿಯನ್ ಅಲ್ಗೋರಿದಮ್ ಹೀಗೆ ಬರ್ತದೆ, 26 ಈಕ್ವಲ್ ಟು 5 ಇಂಟು 5 ಪ್ಲಸ್ 1. ನೆಕ್ಸ್ಟ್ 5 ರಿಮೈಂಡರ್ 1 ಅಲ್ವಾ, 5 ಅನ್ನು 1 ಇಂದ ಡಿವೈಡ್ ಮಾಡಿದರೆ ಕೋಶೆಂಟ್ 5 ರಿಮೈಂಡರ್ 0 ಬಂತು. ಹಾಗಾದರೆ ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಅಂದರೆ 1, ಅದುವೇ ಜಿ ಸಿ ಡಿ. ಸೊ 5 ಕ್ಯಾನ್ ಬಿ ರಿಟನ್ ಆಸ್ 1 ಇಂಟು 5 ಪ್ಲಸ್ 0 ಅಂತ ಬರಿಬಹುದು. ಈಗ ಹೇಗೆ ನನ್ನ ಜಿ ಸಿ ಡಿಯನ್ನು ನಾನು ಈ ಫಾರ್ಮಲ್ಲಿ ಬರಿಬೇಕು. ಫಸ್ಟ್ 5x ಮೈನಸ್ 26 ಇಂಟು ವೈ ಆಗಿ ಬರಿಬೇಕು. ಬರೆಯುವ. ಜಿ ಸಿ ಡಿ 1 ಅಂದರೆ ಇಲ್ಲಿಂದ ಏನು ಸಿಗ್ತದೆ, 26 ಮೈನಸ್ 5 ಇಂಟು 5. ನನಗೆ ಹೇಗೆ ಬೇಕು, 5 ಇಂಟು ಎಕ್ಸ್ ಮೈನಸ್ 26 ಇಂಟು ವೈ ಬೇಕಲ್ವಾ? ಸೊ 1 ಅನ್ನು ಫಸ್ಟ್ 5 ಬರಬೇಕು. 5 ಇಂಟು ಇಲ್ಲಿ ಮೈನಸ್ 5 ಇಂಟು 5 ಉಂಟಲ್ವಾ, ಇದನ್ನು ಹೇಗೆ 5 ಇಂಟು ಎಕ್ಸ್ ಬರೆಯುವುದು? 5 ಇಂಟು ಮೈನಸ್ 5 ಅಂತ ಬರಿಬೋದಲ್ವಾ? ಮೈನಸ್ 26 ಇಂಟು ವೈ ಅಂತ ಬೇಕು. ಇಲ್ಲಿ ಪ್ಲಸ್ 26 ಇರುವುದು. ಮೈನಸ್ 26 ಹಾಕಿದರೆ ಇಂಟು ಮೈನಸ್ 1 ಅಂತ ಬರೆಯುವುದು. ಮೈನಸ್ 26 ಇಂಟು ಮೈನಸ್ 1 ಏನಾಗ್ತದೆ, ಪ್ಲಸ್ 26 ಅಲ್ವಾ? ಸೊ ಆ ಪ್ಲಸ್ 26 ಅನ್ನು ನಾನು ಮೈನಸ್ 26 ಇಂಟು ಮೈನಸ್ 1 ಅಂತ ಬರ್ತೀನಿ. ಬಟ್ ರೈಟ್ ಹ್ಯಾಂಡ್ ಸೈಡ್ ನನಗೆ ಏನು ಬೇಕು, ಈಕ್ವಲ್ ಟು 2 ಆಗಬೇಕು. ಇಲ್ಲಿ ಏನುಂಟು 1. 1 ಅನ್ನು 2 ಹೇಗೆ ಮಾಡೋದು? ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ಸೈಡ್ ಬೈ 2. ಆಗ ಏನಾಗ್ತದೆ, 2 ಈಕ್ವಲ್ ಟು 5 ಇಂಟು ಮೈನಸ್ 10 ಮೈನಸ್ 26 ಇಂಟು ಮೈನಸ್ 2. ಹಾಗಾದರೆ ಯಾವುದು ಸೊಲ್ಯೂಷನ್ ಆಗ್ತದೆ? ಎಕ್ಸ್ ನಾಟ್ ಅಂದರೆ ಮೈನಸ್ 10 ನನಗೆ ಒಂದು ಸಾಕು, ವೈ ಬೇಡ ಅಲ್ವಾ? ಯಾಕೆ, ಈ ಕಾಂಗ್ರುಯೆನ್ಸಲ್ಲಿ ಎಕ್ಸ್ ಮಾತ್ರ ಇರೋದು. ಸೊ ಸೊಲ್ಯೂಷನ್ ಈಸ್ ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ 10. ನನಗೆ ನೆಗೆಟಿವ್ ಅಲ್ಲಿ ಸೊಲ್ಯೂಷನ್ ಬಂತು. ಈ ಮೈನಸ್ 10ಗೆ ಯಾವುದು ಕಾಂಗ್ರುವೆಂಟ್ ಉಂಟು ಅಂತ ನೋಡುವ. ಅದು ನನ್ನ ಯಾವುದು ಪಾಸಿಟಿವ್ ನಂಬರ್ ಕಾಂಗ್ರುವೆಂಟ್ ಉಂಟು ಅಂತ ನೋಡುವ. ಅದು ನನ್ನ ಪಾಸಿಟಿವ್ ಸೊಲ್ಯೂಷನ್ ಆಗ್ತದೆ. ಈಗ ನನಗೆ ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ 10 ಬಂದಿದೆ ಅಂದರೆ ಮೈನಸ್ 10 ಒಂದು ಸೊಲ್ಯೂಷನ್ ಆಗಿದೆ. ಸೊಲ್ಯೂಷನ್ ಹೇಗಿರ್ತದೆ? ಸೊಲ್ಯೂಷನ್ ನಾನು ಹೇಗೆ ಹೇಳ್ತೇವೆ, ಎಕ್ಸ್ ಈಕ್ವಲ್ ಟು ಅಂತ ಹೇಳ್ತೇವೆ, ಇಲ್ಲ, ಎಕ್ಸ್ ಕಾಂಗ್ರುವೆಂಟ್ ಟು ಮೈನಸ್ 10 ಮಾಡ್ 26. ಆ್ಯಂಡ್ ನನಗೆ ಗೊತ್ತುಂಟು ಮೈನಸ್ 10 ಯಾವುದಕ್ಕೆ ಕಾಂಗ್ರುವೆಂಟ್ ಆಗಿದೆ ಅಂತ, ಪಾಸಿಟಿವ್ ನಂಬರಿಗೆ. ಮೈನಸ್ 10 ಕಾಂಗ್ರುವೆಂಟ್ ಟು 16. ಇದು ನಾನೇ ಬರೆಯುವಂಥದ್ದು, ನನಗೆ ಗೊತ್ತಿರಬೇಕು. ಮೈನಸ್ 10 ಕಾಂಗ್ರುವೆಂಟ್ ಟು 16 ಮಾಡ್ 26. ಯಾಕೆ, ಮೈನಸ್ 10 ಮೈನಸ್ 16 ಎಷ್ಟಾಗ್ತದೆ, ಮೈನಸ್ 26 ಅಲ್ವಾ? ಮೈನಸ್ 26 ಅನ್ನು 26 ಡಿವೈಡ್ ಮಾಡ್ತದೆ. ಸೊ ವಾಟ್ ವಿ ಕ್ಯಾನ್ ಸೇ ದ್ಯಾಟ್ ಮೈನಸ್ 10 ಕಾಂಗ್ರುವೆಂಟ್ ಟು 16 ಮಾಡ್ 26 ಅಂತ ಹೇಳ್ಬೋದು ನಾನು. ಈಗ ನೋಡಿ, ಎಕ್ಸ್ ಕಾಂಗ್ರುವೆಂಟ್ ಟು ಮೈನಸ್ 10 ಮಾಡ್ 26 ಮೈನಸ್ 10 ಕಾಂಗ್ರುವೆಂಟ್ ಟು 16 ಮಾಡ್ 26. ಅದುವೇ ಎ ಕಾಂಗ್ರುವೆಂಟ್ ಟು ಬಿ ಮಾಡ್ ಎನ್, ಬಿ ಕಾಂಗ್ರುವೆಂಟ್ ಟು ಸಿ ಮಾಡ್ ಎನ್ ಆದರೆ ಎ ಕಾಂಗ್ರುವೆಂಟ್ ಟು ಸಿ ಅಂತ ಹೇಳ್ಬೋದಲ್ವಾ? ಸೊ ಐ ಕ್ಯಾನ್ ಸೇ ದ್ಯಾಟ್ ಎಕ್ಸ್ ಕಾಂಗ್ರುವೆಂಟ್ ಟು 16 ಮಾಡ್ 26. ಒಂದೇ ಸೊಲ್ಯೂಷನ್ ಬೇಕಿದ್ದದಲ್ವಾ, ಒಂದು ಸಾಕು, 16 ನನ್ನ ಸೊಲ್ಯೂಷನ್. ಮೈನಸ್ 10 ಕೂಡ ಸೊಲ್ಯೂಷನ್ನೇ, ಬಟ್ ಮೈನಸ್ 10 16ಗೆ ಕಾಂಗ್ರುವೆಂಟ್ ಆಗಿದೆ.
ನಿಮಗೆ ನೆಗೆಟಿವ್ ಸೊಲ್ಯೂಷನ್ ಬಂದರೂ ಕೂಡ ಅದನ್ನು ಪಾಸಿಟಿವಲ್ಲಿ ಬರೆಯಿರಿ. ನೆಗೆಟಿವ್ ಸೊಲ್ಯೂಷನ್ಗೆ ಯಾವ ಪಾಸಿಟಿವ್ ನಂಬರ್ ಕಾಂಗ್ರುವೆಂಟ್ ಆಗಿದೆ ಅದೊಂದು ಸೊಲ್ಯೂಷನ್ ಆಗಿರ್ತದೆ. ಬಾಕಿದೆಲ್ಲ ಅದಕ್ಕೆ ಮ್ಯೂಚುವಲಿ ಕಾಂಗ್ರುವೆಂಟ್ ಆಗಿರ್ತದೆ. ನೆಕ್ಸ್ಟ್ ಸೊಲ್ಯೂಷನ್, ನೆಕ್ಸ್ಟ್ ಕೂಡ ಹಾಗೆಯೇ ಮಾಡಿದ್ದೇನೆ ಆ ಮೆಥಡಲ್ಲೇ. ಫಸ್ಟ್ ಏನು ಮಾಡಬೇಕು, ಜಿ ಸಿ ಡಿ ಫೈಂಡ್ ಔಟ್ ಮಾಡಬೇಕು. ಜಿ ಸಿ ಡಿ 2 ಸಿಕ್ಕಿತ್ತು, ಯಾವುದ್ರದ್ದೆಲ್ಲ 34 ಮತ್ತು 98 ಇದ್ದು, ಮತ್ತು 2 60 ಡಿವೈಡ್ ಮಾಡ್ತದೆ ಅಂತ ಗೊತ್ತಾಯಿತು. ಹಾಗಾದರೆ ಅಲ್ಲಿ ಸೊಲ್ಯೂಷನ್ ಸಿಗ್ತದೆ. ಎಷ್ಟು ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಸಿಗ್ತದೆ, ಎಷ್ಟು ಜಿ ಸಿ ಡಿ ಉಂಟು ಅಷ್ಟು. ಜಿ ಸಿ ಡಿ 2 ಇರುವ ಕಾರಣ ನನಗೆ 2 ಮ್ಯೂಚುವಲಿ ಇನ್ಕಾಂಗ್ರುವೆಂಟ್ ಸೊಲ್ಯೂಷನ್ ಮಾಡ್ಯುಲೋ 98 ಸಿಗ್ತದೆ. ಈಗೇನು ಮಾಡುವ, ನನಗೆ ಗೊತ್ತುಂಟು ಈ ಸೊಲ್ಯೂಷನ್ ಇದ್ದು, ಈ ಈಕ್ವೇಷನ್ ಸೊಲ್ಯೂಷನ್ ಮತ್ತು ಈ ಈಕ್ವೇಷನ್ ಇದ್ದು ಸೊಲ್ಯೂಷನ್ ಎರಡು ಕೂಡ ಒಂದೇ. ಸೊ ಇದರ ಸೊಲ್ಯೂಷನನ್ನು ಫಸ್ಟ್ 2-3 ಪ್ರಾಬ್ಲಮ್ಸಲ್ಲಿ ಮಾಡಿದ್ದೇವಲ್ಲ ಹಾಗೆ ಮಾಡೋದು. ಹಾಗೆ ಸಹ ಮಾಡ್ಬೋದು ಈ ಪ್ರಾಬ್ಲಮನ್ನು. ಬಟ್ ಇಲ್ಲಿ ದೊಡ್ಡ ನಂಬರ್ ಇರುವ ಕಾರಣ ನಮಗೆ ಈಗ ಎಕ್ಸ್ ವ್ಯಾಲ್ಯೂವನ್ನು ನಾವೇ ಐಡೆಂಟಿಫೈ ಮಾಡಬೇಕಲ್ವ. ಸೊಲ್ಯೂಷನನ್ನು ಫಸ್ಟ್ ಸೊಲ್ಯೂಷನ್ ನಾವೇ ಐಡೆಂಟಿಫೈ ಮಾಡಬೇಕು, ಅದು ಕಷ್ಟ ಆಗ್ತದೆ. ಅದಕ್ಕಿಂತ ನಾವು ಈ ಮೆಥಡಲ್ಲಿ ಮಾಡಿದರೆ ಈಸಿ. ನನಗೆ ಯೂಕ್ಲಿಡಿಯನ್ ಅಲ್ಗೋರಿದಮ್ ಬೇಕಲ್ವಾ, ಹೀಗೆ ಮಾಡಿ ಯೂಕ್ಲಿಡಿಯನ್ ಅಲ್ಗೋರಿದಮ್ ಬರೆದೆ ನಾನು. ಆಮೇಲೆ ಸಾಲ್ವ್ ಮಾಡಿ ಜಿ ಸಿ ಡಿ ಎಷ್ಟು 2ಗೆ 2 ಈಕ್ವಲ್ಸ್ ಟು ಹೀಗೆ ಸಮಥಿಂಗ್ 34 ಇಂಟು ಎಕ್ಸ್ ಮೈನಸ್ 98 ಇಂಟು ವೈ ಆಗಿ ಬರುತ್ತೆ. ಆಮೇಲೆ 2 ಇದ್ದದಲ್ವ ನನ್ನ ಹತ್ರ, ನನಗೇನು ಬೇಕು, ಈಕ್ವಲ್ ಟು 60 ಬೇಕು. 2ಗೆ 60 ಬರೋದು ಹೇಗೆ, 2ಗೆ 30ನ ಮಲ್ಟಿಪ್ಲೈ ಮಾಡಿದಾಗ. ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದರೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಮಲ್ಟಿಪ್ಲೈ ಮಾಡಬೇಕಲ್ವಾ. ಮಾಡಿದಾಗ ನನಗೆ ಎಕ್ಸ್ ನಾಟ್ ಎಷ್ಟು ಸಿಕ್ಕಿತು, -690 ಸಿಕ್ಕಿತು. ಈಗ ನನಗೆ ಪಾಸಿಟಿವ್ ಸೊಲ್ಯೂಷನ್ಸ್ ಹುಡುಕುವ. ಬಟ್ ನನಗೆ ಇಲ್ಲಿ ಎರಡು ಸೊಲ್ಯೂಷನ್ ಬೇಕಲ್ವಾ. ಒಂದೇ ಆಗಿದ್ದರೆ ನಾನು -690ಗೆ ಈಕ್ವಲ್ ಆಗಿ ಕಾಂಗ್ರುವೆಂಟ್ ಆಗಿರುವ ಇನ್ನೊಂದು ಸೊಲ್ಯೂಷನ್, ಕಾಂಗ್ರುವೆಂಟ್ ಆಗಿರುವ ಸೊಲ್ಯೂಷನನ್ನು ಹುಡುಕ್ಬೋದು ಸಹ. ಬಟ್ ಇಲ್ಲಿ ನನಗೆ ಎರಡು ಸೊಲ್ಯೂಷನ್ ಬೇಕು. ಎರಡು ಸೊಲ್ಯೂಷನ್ ಹೇಗೆ ಸಿಗ್ತದೆ, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಪರ್ಟಿಕ್ಯುಲರ್ ಸೊಲ್ಯೂಷನನ್ನು n/d ಇಂಟು ಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎರಡು ಸೊಲ್ಯೂಷನ್ ಸಿಗ್ತದೆ. ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ನಾಟ್ ಅಂದರೆ -690 ಪ್ಲಸ್ n ಅಂದರೆ 98/2 ಇಂಟು ಟಿ, ಅದು 49 ಇಂಟು ಟಿ ಆಗ್ತದೆ. ಟಿ ಈಕ್ವಲ್ ಟು 15, 60. ನನಗೆ ಟಿ ಈಕ್ವಲ್ ಟು 0, 1 ಕೂಡ ಹಾಕ್ಬೋದು. ಯಾಕೆ 0, 1 ಹಾಕಿದಾಗ ನನಗೆ ನನ್ನ ಸೊಲ್ಯೂಷನ್ ಪುನಃ ಕೂಡ ನೆಗೆಟಿವಲ್ಲೇ ಬರ್ತದೆ. ನನಗೆ ಪಾಸಿಟಿವ್ ಸೊಲ್ಯೂಷನ್ ಬೇಕಿದ್ದ ಕಾರಣ ನಾನು ಟಿ ವ್ಯಾಲ್ಯೂ 15 ಮತ್ತು 16 ತಗೊಂಡಿದ್ದೇನೆ. ನಿಮಗೆ ಗೊತ್ತಾಗದಿದ್ದರೆ ಟಿ ಈಕ್ವಲ್ ಟು 0 ಮತ್ತು 1 ತಗೊಳ್ಳಿ, ಆಗ ಒಂದು ಸೊಲ್ಯೂಷನ್ ಬರ್ತದಲ್ವ, ಅದು ಯಾವ ಪಾಸಿಟಿವ್ ನಂಬರ್ಗೆ ಕಾಂಗ್ರುವೆಂಟ್ ಆಗಿದೆ ಅಂತ ನೋಡಿ. ಯಾವಾಗ ಹೀಗೆ ಮಾಡಿದ್ವಲ್ಲ ಹೀಗೆ, ಆಮೇಲೆ ಅದಕ್ಕೆ ಅದು ಕಾಂಗ್ರುವೆಂಟ್ ಆಗಿರ್ತದೆ. ಈ ಮೆಥಡ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಪಾಸಿಟಿವ್ ಸೊಲ್ಯೂಷನ್ನೇ ಬರಬೇಕು ಅಂತ ಹೇಳಿ 15 ಮತ್ತು 16 ತಗೊಂಡಿದ್ದೇನೆ. ಟಿಯ ಪ್ಲೇಸಲ್ಲಿ 15 ಹಾಕಿದರೆ 45, 16 ಹಾಕಿದರೆ 94. ಈ ಎರಡು ಸೊಲ್ಯೂಷನ್ ಬಂತು ನನಗೆ. ಇದು ನಿಮ್ಮ ಹೋಮ್ವರ್ಕ್. ನೆಕ್ಸ್ಟ್ ಪ್ರಾಬ್ಲಮ್ ಇವತ್ತು ಹೋಮ್ವರ್ಕ್ ಮಾಡಲಿಕ್ಕೆ ಆದರೆ ಮಾಡಿ, ಇಲ್ಲಾಂದರೆ ನನಗೆ ಮಂಡೇ ಒಳಗೆ ನಿಮ್ಮ ನೋಟ್ಸ್ ಸೆಂಡ್ ಮಾಡಿ. ನಾಳೆ ಟೆಸ್ಟ್ ಉಂಟಲ್ವಾ, ಓದಿ ಸ್ವಲ್ಪ. ರಾಮ್ ರಾಮ್.